ಗುಲ್ವಾಡಿ ಗ್ರಾಮದ ಮಾವಿನಕಟ್ಟೆಯ ಮೆಡಿಕಲ್ ಶಾಪಿನಲ್ಲಿ ದಲಿತ ಯುವತಿಯೊಬ್ಬಳಿಗೆ ಚಿಲ್ಲರೆ ಕೊಡದಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹಿಳೆಯೊಬ್ಬರು ಹಲ್ಲೆಗೈದ ಘಟನೆ ಸೋಮವಾರ ಸಂಭವಿಸಿದೆ. ಲಕ್ಷ್ಮಿ ಹಲ್ಲೆಗೊಳಗಾದ ಯುವತಿ, ಯಾಸ್ಮಿನ್ ಎಂಬವರು ಹಲ್ಲೆಗೈದ ಆರೋಪಿ. ಮಾವಿನಕಟ್ಟೆಯ ಮೆಡಿಕಲ್ಗೆ ಬಂದಿದ್ದ ಆ ಮಹಿಳೆ ಔಷಧ ಖರೀದಿಸಿ 500 ರೂಪಾಯಿ ಕೊಟ್ಟಳು. ಚಿಲ್ಲರೆ ಇಲ್ಲ ಕೊಡಿ ಎಂದ ಯುವತಿಯ ಮೇಲೆ ಯಾಸ್ಮಿನ್ ಹಲ್ಲೆ ನಡೆಸಿ ಅವ್ಯಾಚ್ಯವಾಗಿ ಜಾತಿ ನಿಂದನೆ ನಡೆಸಿದ್ದಾಳೆ ಎನ್ನಲಾಗಿದೆ. ಅದೆಲ್ಲ ಅಷ್ಟೇಯಾ? ಅಲ್ಲ ಕೊಡೋದಿಲ್ಲ ಮಾಡಿ ಕೊಡ್ಬೇಕಂದ್ರೆ ಇಲ್ಲ ಅದು ಬಿಟ್ಕೊಂಡು ಕೂಗಿದ್ರಲ್ಲ ಅದಕ್ಕೆ ಪಕ್ಷ ಮಾತಾಡ ದೌಡಿ ಮಾತಾಡ್ತ ಕಣ ಕೊಟ್ಟರೆ ಈ ಕಣ ನಾನು ಮಾತಾಡ್ತೇನೆ ಗೂಗಲ್ ಪೇ ತಗೊಂಡು ಅದಕ್ಕೆ ಪಕ್ಷ ಯಾರ ಮಾತಾಡೋದು ಎದಿ ಬರ್ತಾರೆ ಹೋಗಿ ತಗೊಂಡು ಹೋಗ್ತೀವಿ ತಗೋದು ಮಾಡ್ತೀನಿ ದುಡ್ಡು ಹೋಗ್ತೇನೆ ತಗೊಂಡು ಹೋಗಿ ಅಷ್ಟು ಮೈ ಬರೋದಲ್ಲ ನೀವು ಅಧಿಕ ಪಕ್ಷ ನನ್ನ ಹತ್ರ ಇಟ್ಬೇಡ ಗೊತ್ತಾಯ್ತಾ? ಅಧಿಕ ಪಕ್ಷ ನನ್ನ ಹತ್ರ ಇಟ್ಬೇಡ ನಾನು ಚೇಂಜ್ ಕೊಡೋದು ಹೇಳ್ತಿದ್ದೆ ಅದಕ್ಕೆ ಪಕ್ಕ ಮಾತಾಡ್ತೀನಿ ಹಲ್ಲೆಗೊಳಗಾದ ಲಕ್ಷ್ಮಿಯವರನ್ನು ಕುಂದಾಪುರದ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ.
ಆಸ್ಪತ್ರೆಗೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಚಿಕಿತ್ಸೆ ಪಡೆಯುತ್ತಿದ್ದ ಯುವತಿಯ ಆರೋಗ್ಯ ವಿಚಾರಿಸಿದರು. ಘಟನೆ ನಡೆದ ಔಷಧಿ ಅಂಗಡಿಗೂ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಈ ವೇಳೆ ಪತ್ರಕರ್ತರೊಂದಿಗೆ ಮಾತನಾಡಿ ಘಟನೆ ಕುರಿತಂತೆ ಕುಂದಾಪುರ ಗ್ರಾಮಾಂತರ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ. ಆರೋಪಿಯ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದವರು ತಿಳಿಸಿದ್ದಾರೆ. ಸುಮಾರು 11:30 ಗಂಟೆಗೆ ಕುಂದಾಪುರ ರೂರಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮೆಡಿಕಲ್ ಸ್ಟೋರಲ್ಲಿ ಲಕ್ಷ್ಮಿ ಎಂಬ ಯುವತಿ ಸ್ಟೋರಲ್ಲಿ ಕೆಲಸ ಮಾಡ್ತಿರ್ತಾರೆ. ಆವಾಗ 500 ರೂಪಾಯಿಗೆ ಚೇಂಜ್ ಬೇಕು ಅಂತ ಹೇಳಿ ಅಲ್ಲಿ ಅಂಗಡಿಗೆ ಪರ್ಚೇಸ್ ಮಾಡಿ ಬಂದಿದ್ದ ಯಾಸ್ಮಿನ್ ಎಂಬ ಒಂದು ಮಹಿಳೆ ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮತ್ತು ನಮಗೆ ಪ್ರಾಥಮಿಕ ಮಾಹಿತಿ ಅವರು ಕೊಟ್ಟಿದ್ದಾಗೆ ಜಾತಿ ನಿಂದನೆ ಮಾಡಿದ್ದಾರೆ. ಇದನ್ನು ನಮಗೆ ಮಾಹಿತಿ ಬಂದ ಕೂಡಲೇ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾವು FIR ದಾಖಲೆ ಮಾಡಿದ್ದೀವಿ. ಕುಂದಾಪುರ ಡಿವೈಎಸ್ಪಿ ಮತ್ತು ಅವರ ತಂಡ ಈ ಕೆಲಸದಲ್ಲಿ ಈಗ ಮಾಡ್ತಿದ್ದಾರೆ. ಈ ಕೇಸನ್ನು ಪತ್ತೆ ಮಾಡ್ತಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಇನ್ನು ಮುಂದೆ ಕಾನೂನು ಕ್ರಮ ಇದರ ಮೇಲೆ ಕೈಗೊಳ್ಳುತ್ತೆ. ಲಕ್ಷ್ಮಿ ಕಳ್ಸತ್ತಿ ಗುರುವಾಡದಲ್ಲಿ ಹೋಯ್ತಲ್ಲ, ನೀವು ನೀವು ಹೇಳ್ರೆ ಆದ್ರೂ ಮಾತ್ರ ಇದೇ ಇದೆ. ಲಕ್ಷ್ಮಿ ಪೆಟ್ರೋಲ್ ಕಡೆ ಗೊತ್ತಾ ಇಲ್ಲ, ಕಡೆ ಎಂತ ಮಾಡ್ತಪ್ಪ ಇಲ್ಲ ಇದೇ ಹೇಳ್ರೆ ನಾಳೆ ಹೆಣ್ಮಕ್ಳು ಇಷ್ಟು ಹೆಣ್ಮಕ್ಳು ಧೈರ್ಯ ಕೊಡುತ್ತೆ. ಬೇರೆಂತ ನಾವು ಕೇಳ್ತೀವಿ ಲಕ್ಷ್ಮಿಗೆ ಎದುರು ಧೈರ್ಯ ಬರ್ತದೆ, ಧೈರ್ಯ ಕೊಡುತ್ತೆ. ಎಷ್ಟು ಮಾಡ್ತಲ್ಲ ಪೊಲೀಸ್ ಇಲಾಖೆ ನಮ್ಮನ್ನು ಕಾಪಾಡ್ತಾರೆ ಇಲ್ಲ ಅಂತಿಲ್ಲ. ನಮಗೆ ರಾಜಕೀಯವಾಗಿ ನಮ್ಮ ರಕ್ಷಣೆ ಬೇಕಾಗ್ತದೆ. ಹಾಗಾಗಿ ಈಗ ನಿಮ್ಮ ನಿಲುವು ಹೇಳ್ತಾರೆ ಇದರಲ್ಲಿ ಎರಡನೇ ಹುಡುಗಿ ಹೌದು ಅದೇ ಒಂದು ಹುಡುಗಿ ಮರ್ಯಾದೆ ಮೇಲೆ ದುಡುವತ್ತಿಗೆ ಒಂದು ದಬ್ಬಾಳಿಕೆ ಮಾಡ್ತಾರೆ. ನಮ್ಮ ನೆಲೆಗೆ ಬೇರೆ ಬದಿಯರಲ್ಲೇ ಹೇಳೋದು ನಿಮ್ಮ ಬದಿಗೆಲ್ಲ ಕರಾವಳಿ ಮಾನವೀಗೆಲ್ಲ ಮರ್ಯಾದೆ ಇತ್ತು, ಗೌರವ ಇತ್ತು. ಅಂದ್ಕೊಂಡು ಪಾಪದ ಹೆಣ್ಣು ಹೌದು ಸಪೋರ್ ಕಟ್ಟಿ ಕಣಂಗಿತ್ತು. ಆ ಹೆಣ್ಣಿಗೆ ನಮ್ಮ ಬದಿಗೆ ನೀ ಅಂತ ಹಾರತಂಬಂತ ಶಬ್ದ ನಿನ್ಗೆ ಅಂತ ಅಷ್ಟಪ್ಪ ಅಂದ್ಕೊಂಡು ಒಂದು ದುಡಿತ ಮಗಿಗೆ ಮರ್ಯಾದೆ ಇದ್ದಷ್ಟು ಬೇರೆ ಯಾರಿಗಿಲ್ಲ. ಇಲ್ಲ ಅವಳಿಗೆ ಮರ್ಯಾದೆ ಮೇಲೆ ಅಪ್ಪ ಅಮ್ಮನಿಗೋಸ್ಕರ ದುಡ್ಡು ಕೆಲಸ ಮಾಡ್ತಿದ್ವಿ. ಸೊ ಇದು ಅನ್ಯಾಯ ಇದೆ. ನಾವು ಅವಳಿಗೂ ಅದಕ್ಕೆ ಬರೀ ನಮಗೆ ನಾವು ರಾಜಕೀಯದವರು ಬಂದು ರಾಜಕೀಯ ಮಾಡೋಕೆ ಬಂದಿದ್ದಾರೆ. ನಿನಗೆ ಅನ್ಯಾಯ ಅದಕ್ಕೆ ನಿನಗೂ ನಾನು ಚೂರು ದಾರಿ ಹಿಡಿಯ ಆಸ್ಪತ್ರೆಗೆ